ಕನ್ನಡಿಗರ ಸಮಸ್ಯೆಗಳ ಬಗ್ಗೆ ಕನ್ನಡ ಒಕ್ಕೂಟ ಕರ್ನಾಟಕ ಬಂದನ್ನು ಕರೆದಿದ್ದೇವೆ. ಈ ಬಂದು ಹೊಸದೇನಲ್ಲ. 1962 ಬಂದು ಕರೆದಿದ್ದೀನಿ ನಾನು. 1962 ಇಲ್ಲಿ ಯಾರು ಹುಟ್ಟಿಲ್ಲ ಅಂತ ಕಾಣುತ್ತೆ. ಬಹುಶಃ 1962 ಅಂದರೆ ಇದೇನು ಹೊಸ ಬಂದಲ್ಲ. ಕನ್ನಡಿಗರ ಪರವಾಗಿ ಕರ್ನಾಟಕದಲ್ಲಿ ನಿರಂತರವಾಗಿ ಕನ್ನಡಿಗರ ಬೇಡಿಕೆಗಳ ಬಗ್ಗೆ ಬಂದನ್ನು ಕರೆದಿದ್ದೇವೆ. ಬಂಧನಲ್ಲಿ ನಾನಾ ರೀತಿಯ ಚಿಂತನೆಗಳು ನಡೆದಿದೆ. ಈ ಬಂದಂದ್ರೆ ಇದೊಂದು ಸಮುದ್ರ. ಬಂದಿರುವ ಎಲ್ಲ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ನಾವು ಇವತ್ತು ಯಾವುದೇ ಹಿತಾಸಕ್ತಿ ಅಂದರೆ ನಮ್ಮ ಸ್ವಂತ ಹಿತಾಸಕ್ತಿಗಳನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತೇವೆ. ಬಹುಶಃ ಇದು ಎಲ್ಲರಿಗೂ ಗೊತ್ತಿದೆ. 40 ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ. 65 ವರ್ಷದಿಂದ ಪಾಟಾಳ್ ನಾಗರಾಜರು ಅವರು ಹೋರಾಟ ಮಾಡ್ತಾವ್ರೆ. ಇಲ್ಲಿರೋ ಎಲ್ಲ ಕನ್ನಡ ಪರ ಸಂಘಟನೆ ಸುಮಾರು 25, 30, 40 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ. ಬಹುಶಃ ಈ ನಾಡಿನ ಹಿತಾಸಕ್ತಿಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಅದು ಭಾಷೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅಥವಾ ನೆಲ ಜಲ ಈ ವಿಚಾರ ಬಂದಾಗ ಸುಮಾರು ನಾವು ಇಲ್ಲಿವರೆಗೆ ವಾಟಾಳವರು ಸುಮಾರು ಒಂದು 50-60 ಬಂದ್ ಕರ್ತಿರ್ಬೋದು. ನಾವು ಇತ್ತೀಚೆಗೆ ಒಂದು 15-20 ಬಂದ್ ಮಾಡಿರ್ಬೋದು ಸರ್ ನಾವು ಕರ್ನಾಟಕದಲ್ಲಿ. ಹಿತಾಸಕ್ತಿಗೆ ಈ ಬಂಧನ ಬೆಂಬಲಿಸಬೇಕು, ಈ ಬಂಧನ ಯಶಸ್ವಿ ಮಾಡಬೇಕು. ಕರ್ನಾಟಕದ ಮೇಲೆ ಕೇಂದ್ರ ಸರ್ಕಾರದ ತಾರತಮ್ಯ ಏನಿದೆ ಅದರ ವಿರುದ್ಧನೂ ಹೋರಾಟ. ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದ ಬಗ್ಗೆ ಕಠಿಣಬದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ, ಅದು ಖಾಸಗಿ ಸಂಸ್ಥೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮೆಟ್ರೋ ಅಂತ ವಿಷಯ ಆಗಿರ್ಬೋದು, ಕನ್ನಡಿಗರಿಗೆ ಬಹುಪಾಲು ಹುದ್ದೆಗಳನ್ನ ಮೀಸಲಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಹಾಕಿ 22ನೇ ತಾರೀಕು ಕರ್ನಾಟಕ ಬಂಧನ ಕರೆ ಕೊಟ್ಟಿದ್ದೀವಿ. ಆ ಬಂದ್ಗೆ ಈಗಾಗಲೇ ಕೇಳಿದಾಗ ಎಲ್ಲ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ನನ್ನ 2 ಅನಿಸಿಕೆಗಳನ್ನ